ಈಗ ಅಯೋಡಿನ್ ದ್ರಾವಣವನ್ನು ನಾವು ಮಾಡ್ಕೊಂಡಿದೀವಿ ಕರೆಕ್ಟಾ. ಈಗ ಅನ್ನ ಬೇಯಿಸಿದ ತಾನೆ. ಈಗ ಬೇಯಿಸಿರೋ ಅಂದ್ರೆ ಆಲೂಗೆಡ್ಡೆ ಬಿಟ್ರಿ, ಆಲೂಗೆಡ್ಡೆ ಬರುತ್ತೆ ನೀರೇ ಅದು ಆಮೇಲೆ ನೋಡ್ಕೊಳ್ಳಿ. ಈಗ ಅನ್ನ ಸ್ವಲ್ಪ ತಗೊಂತೀನಿ ನಾನು, ಸ್ವಲ್ಪ ತಗೊಂಡಿದ್ದೀನಿ ಅನ್ನ ತಗೊಂಡಿದ್ದೀನಿ. ಅನ್ನಕ್ಕೆ ಈಗ ಅಯೋಡಿನ್ ದ್ರಾವಣ ಅಂದ್ರೆ ನೀರಿನ ಅಯೋಡಿನ್ ಟಿಂಚರ್ ನ ಮಾಡ್ಕೊಂಡು ಮಾಡಿಕೊಂಡಿರ್ತಾನೆ ಅಯೋಡಿನ್ ದ್ರಾವಣನ. ಈಗ ಅಯೋಡಿನ್ ದ್ರಾವಣವನ್ನು ತಗೊಳ್ತಾ ಇದ್ದೀನಿ. ತಗೊಂಡ ತಗೊಂಡಿದ್ನ. ಇದನ್ನ ತಗೊಂಡಿರೋದ್ನ ನಾನು ಎಲ್ಲ ಹಾಕ್ತಿದ್ದೀನಿ, ಅನ್ನದ ಮೇಲೆ ಹಾಕ್ತಿದ್ದೀನಿ ಅಯೋಡಿನ್ ದ್ರಾವಣನ. ಹಂಗ ಹಾಕ್ತಾಗ ಈಗ ಅನ್ನ ಇರುತ್ತಲ್ಲ, ಅನ್ನ ಯಾವ ತರ ಅಂದ್ರೆ ಕಪ್ಪು ಮಿಶ್ರಿತ ನೀಲಿಯಾಗಿ ಕಾಣಿಸಿದ್ರೆ ಆಹಾರದಲ್ಲಿ ಏನಿದೆ, ಅನ್ನದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಪಿಷ್ಟ, ಅದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಲ್ಲ, ಅದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಹಾಕಿದ್ದೀನಿ ನೋಡಿ, ಈಗ ಹಾಕಿದ್ದೀನಿ ನೋಡಿ, ಕಾಣಿಸ್ತಾ ಇದ್ದಾನೆ. ಏನ್ ಕಲರ್ ಬರ್ತಿದೆ ಇಲ್ಲಿ ನೋಡಿ, ಇಲ್ಲಿ ಹಿಡಿಬೇಕು. ಯಾವ ಕಲರ್ ಕಾಣಿಸ್ತಿದೆ ನಿಮ್ಗೆ? ನೀಲಿ ಕಲರ್ ಕಾಣಿಸ್ತಿದೆ. ಇಲ್ಲಿ ನೋಡಿ, ಇಲ್ಲಿಗೂ ವ್ಯತ್ಯಾಸ ಇದೆ ತಾನೆ. ಯಾವ ಕಲರ್ ಕಾಣಿಸ್ತಿದೆ? ಇಲ್ಲಿ ನೀಲಿ ಕಲರ್ ಕಾಣಿಸ್ತಿದೆ ತಾನೆ. ಹಾಗಾದ್ರೆ ಅನ್ನದಲ್ಲಿ ಏನಿದೆ ಅಂತ? ಪಿಷ್ಟ ಇದೆ ಅಂತ. ಅನ್ನದಲ್ಲಿ ಏನಿದೆ ಅಂತ? ಇದೆ ನೋಡಿ. ಪಿಷ್ಟ ಪರೀಕ್ಷೆ ಸುಲಭ ಮಾಡ್ಬೋದು ತಾನೆ. ಏನ್ ತಗೊಂಡೆ? ಸ್ವಲ್ಪ ಟಿಂಚರ್ ಇತ್ತು ತಾನೆ. ಟಿಂಚರ್ ನ ನೀರೊಳಗೆ ಹಾಕೊಂಡು ಕರೆಸ್ಕೊಂಡು ದ್ರಾವಣ ಮಾಡ್ಕೊಂಡೆ, ಅದು ಅಯೋಡಿನ್ ದ್ರಾವಣ ಆಯ್ತು. ಅನ್ನ ತಗೊಂಡೆ, ಅನ್ನಕ್ಕೆ ಏನಾಗ್ತೆ? ಅಯೋಡಿನ್ ದ್ರಾವಣವನ್ನ ಮಿಕ್ಸ್ ಮಾಡಿದೆ, ಆಗ್ತೆ ತಾನೆ. ಆಗ್ತಿ ನೋಡಿ. ಇದು ಯಾವ ಕಲರ್ ಕಾಣಿಸ್ತಿದೆ ನಿಮ್ಗೆ? ನೋಡ್ಲಿಕ್ಕೆ ಕಾಣಿಸ್ತಿದೆ ತಾನೆ. ಯಾವ ಕಲರ್? ನೀಲಿ. ಕರೆಕ್ಟಾ? ಕಪ್ಪು ಪಿಷ್ಟ ನೀಲಿ ಇದೆಯಾ? ಹಂಗಿದ್ರೆ ಅನ್ನದಲ್ಲಿ ಏನಿದೆ ಅಂತ? ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಇದೆ ಅಂತ. ಪರೀಕ್ಷೆ ಗೊತ್ತಾಯ್ತು ತಾನೆ. ಇದು ಸುಲಭ ಇದೆ. ಇದು ಇದೆಯಾ? ಇದೆ ಗೊತ್ತಾಗುತ್ತೆ ತಾನೆ ಇದು. ಹಾಗಾದ್ರೆ ಅನ್ನದಲ್ಲಿ ಏನಿರುತ್ತೆ? ಪಿಷ್ಟ ಇರುತ್ತೆ. ಅದೇ ರೀತಿ ಆಲೂಗೆಡ್ಡೆಲೂ ಅಷ್ಟೇ. ಆಲೂಗೆಡ್ಡೆಗೆ ಹಾಕಿದ್ರು ಅದು ಕಪ್ಪು ಮಿಶ್ರ ನೀರು ತಿರುಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಕಾಣಿಸ್ತಿದೆಯಲ್ವಾ ಈಗ? ಇಲ್ಲಿ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಕಾಣಿಸ್ತಿದೆ ತಾನೆ. ಕಪ್ಪು ಮಿಶ್ರ ನೀರು. ಆಲೂಗೆಡ್ಡೆ ಅಂದ್ರೆ ಬೇಯಿಸಿಲ್ಲ ತಾನೆ. ಇದು ಅನ್ನ ಬೇಯಿಸಿರೋದು ಬೇಗ ಗೊತ್ತಾಗ್ಬಿಡುತ್ತೆ. ಬೇಯಿಸಿಲ್ಲ, ಅದಕ್ಕೋಸ್ಕರ ಪ್ರೋಸೆಸ್ ಲೇಟ್ ಆಗುತ್ತೆ. ಆಯ್ತಾ? ಇದು ಗೊತ್ತಾಯ್ತು ತಾನೆ. ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ತಗೊಂಡಿದ್ವಿ. ಏನ್ ತಗೊಂಡಿದ್ವಿ ನಾವು? ಕಡಲೆ ಬೀಜ ತಗೊಂಡು ಏನ್ ಮಾಡ್ದೋ? ಒಂದ್ ಪೇಪರ್ ಸುತ್ತಿ ಹಿಂಗ ಹಾಕ್ಬಿಟ್ಟು ಏನ್ ಮಾಡೋದು ನಾವು? ಜಜ್ಜಿತಾ ಹೋದ ತಾನೆ. ಜಜ್ಜಿತಾ ಹೋದ್ರೆ ಪೇಪರ್ ಹರಿಬಾರ್ದು. ಬಟ್ ಆ ಪೇಪರ್ ಮೇಲೆ ಏನ್ ಕಾಣಿಸ್ತಿದೆ ನಿಮ್ಗೆ? ಎಣ್ಣೆ ಆಗಿರೋದು ಕಾಣಿಸ್ತಿದ್ಯಾ? ಎಣ್ಣೆ ಕಲೆ ಇದೆ ತಾನೆ. ಇಲ್ಲಿ ಎಣ್ಣೆ ಕಲೆ ಇದೆಯಲ್ಲಿ ನೋಡಿ. ಇನ್ನೂ ಒಂದ್ ಸ್ವಲ್ಪ ಜಜ್ಜನ. ಇವ್ನು ಈ ತರ ಕಲ್ತಂದಿದ್ದ ನೋಡಿ. ಈಗ ಎಣ್ಣೆ ಕಲೆ ಕಾಣಿಸ್ತಿದೆ ಇಲ್ಲಿ. ಈ ಎಣ್ಣೆ ಕಲೆ ಕಾಣಿಸ್ತಿದೆ ಅಂದಾಗ ಈ ಆಹಾರ ಪದಾರ್ಥದಲ್ಲಿ ಏನಿರುತ್ತೆ ಅಂದ್ರೆ ಕೊಬ್ಬಿರುತ್ತೆ ಅಂತ. ಏನಿರುತ್ತೆ ಅಂತ? ರಿಪೀಟ್ ಅಂತ ಹೇಳ್ತೀವಿ, ಕೊಬ್ಬಿನಾಂಶ ಅಂತ ಹೇಳ್ತೀವಿ. ನೋಡಿ, ಇದೆಲ್ಲ ಕಾಣಿಸ್ತಿದೆ ತಾನೆ. ಎಣ್ಣೆ ಕಲೆ ಕಾಣಿಸ್ತಿದೆ ಅಲ್ವಾ? ಹಾಗಾದ್ರೆ ಈ ಕಡಲೆ ಬೀಜದಲ್ಲಿ ಏನಿರುತ್ತೆ? ಕೊಬ್ಬಿನಾಂಶ ಇರುತ್ತೆ. ಏನಿರುತ್ತೆ? ಕೊಬ್ಬಿನಾಂಶ ಇರುತ್ತೆ. ಈಗ ಎಣ್ಣೆ ಪದಾರ್ಥ, ಈಗ ಎಣ್ಣೆ ಕಲೆ ಕಾಣ್ಲಿಲ್ಲ ಅಂದ್ರೆ ಈಗ ಬೇಕಾದ್ರೆ ನೀವು ಈ ಆಲೂಗೆಡ್ಡೆ ಅನ್ನನೇ ತಗೊಳ್ಳಿ, ಆಲೂಗೆಡ್ಡೆನೆ ತಗೊಳ್ಳಿ, ಏನಾದ್ರು ತಗೊಂಡು ನಿಮ್ಗೆ ಜಜ್ರಿ ಬರಲ್ಲ ಎಣ್ಣೆ ಕಲೆ. ಏನ್ ತಗೊಂಡ್ರಿ? ಈ ಕಡಲೆ ಬೀಜ ತಗೊಂಡು ಜಜ್ಜೆ ತಗೊಂಡು ನೋಡಿ, ಎಣ್ಣೆ ಕಲೆ ಇದೆ ತಾನೆ. ಇಲ್ಲೆಲ್ಲ ಇದೆಯಾ ಇಲ್ವಾ? ಹಾಗಾದ್ರೆ ಈ ಕಡಲೆ ಬೀಜದಲ್ಲಿ ಏನಿರುತ್ತೆ? ಕೊಬ್ಬಿನಾಂಶ ಇರುತ್ತೆ. ಈಗ ಬೇಕಾದ್ರೆ ಕೊಬ್ಬರಿ ಚೂರು ತಗೊಂಡು ಜಜ್ಜಿ, ಅದಕ್ಕೆ ಎಣ್ಣೆ ಬರುತ್ತೆ ತಾನೆ. ಬರುತ್ತೆ ಇಲ್ವಾ? ಅದರೊಳಗೆ ಕೊಬ್ಬಿನಾಂಶ ಇರುತ್ತೆ. ಆಯ್ತಾ? ಇದೇನ್ ಪರೀಕ್ಷೆ ಮಾಡಿದ್ ನಾವು? ಕೊಬ್ಬಿನಾಂಶದ ಪರೀಕ್ಷೆ. ಯಾರೊಳಗೆ? ಕಡಲೆ ಬೀಜದಲ್ಲಿ. ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಮಾಡೋಣ. ಈಗ ತಗೊಂಡಿನ ಅಲ್ಲಿ ಈಗ ಅವ್ರು ಏನ್ ಹೇಳಿದಾರೆ? 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ. ಇದು ತಾಮ್ರದ ಸಲ್ಫೇಟ್. ಎಷ್ಟು ಹನಿ ಹಾಕಕ್ಕೆ ಹೇಳಿದ್ರೆ? 2 ಹನಿ. ನಾವು ಬೇಕಾದಷ್ಟು ಮಾಡ್ಕೊಂಡ್ಬಿಡ್ತೀವಿ. ಒಂದು 2 ಹನಿ ಹಾಕೋಣ. 2 ಹನಿ ಹಾಕಿ ಅಂತ ಹೇಳಿದಾರೆ. ಎಷ್ಟು ಹನಿ ಹಾಕ್ತೀವಿ ನೋಡಿ? 2 ಹಾಕಿದೀನಿ ತಾನೆ. ಒಂದು ಎಕ್ಸ್ಟ್ರಾ ಇರ್ಲಿ ನೋಡೋಣ. ಈಗ ಇದಕ್ಕೆ ಹಾಕೊಂಡ್ಬಿಟ್ಟಿದ್ವಿ. ಇಷ್ಟ ಆದ್ಮೇಲೆ 2 ಹನಿ ಏನ್ ಹಾಕಿದೀನಿ ಈಗ? ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ 10 ಹನಿ ಕಾಸ್ಟಿಕ್ ಸೋಡಾ. ಇದು ಕಾಸ್ಟಿಕ್ ಸೋಡಾ. ಆಯ್ತಾ? ಎಷ್ಟು ಹನಿ ಹಾಕಕ್ಕೆ ಹೇಳಿದೀವಿ? 10 ಹನಿ ಹಾಕಕ್ಕೆ ಹೇಳಿದ್ದಾರೆ. 10 ಹನಿ ಹಾಕೋಣ. ಈಗ ಕೌಂಟ್ ನೋಡ್ಕೊಳ್ಳಿ. 10 ಇದನ್ನ ಸ್ವಲ್ಪ ಹೊತ್ತು ಏನ್ ಮಾಡಿ ಅಂದ್ರೆ ಅಳ್ಳಾಡ್ಸ್ಬೇಕು. ಈ ರೀತಿ ಅಳ್ಳಾಡ್ಸಕ್ ಹೇಳಿದ್ರೆ ಸ್ವಲ್ಪ ಹೊತ್ತು ಆಯ್ತಾ? ಸ್ವಲ್ಪ ಹೊತ್ತು ಹಾಗೆ ಇರಲಿ ಬಿಡಿ ಅಂತ ಹೇಳಿದ್ದಾರೆ.
ಹಾಗೆ ಇರೋದ್ ಬಿಡೋಣ ಸ್ವಲ್ಪ ಹೊತ್ತು. ಆಫ್ ಮಾಡಿರಪ್ಪ, ನೋಡೋಣ ಆಮೇಲೆ ನೋಡೋಣ. ಈಗ ಸ್ವಲ್ಪ ಹೊತ್ತು ಬಿಟ್ಟಿದ್ದೇವೆ ನಾವು. ಈಗ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನಾವು ಒಬ್ಸರ್ವ್ ಮಾಡಿದ್ರೆ ಯಾವ ಕಲರ್ ಕಾಣಿಸುತ್ತೆ? ಹಾಲಲ್ಲಿ ಏನಿದೆ ಅಂತ? ಪ್ರೋಟೀನ್ ಇದೆ ಅಂತ. ಏನಂತ ಇದೆ ಅಂತ? ಕೊಡ್ತಾರಲ್ವಾ? ಯಾಕಂದ್ರೆ ಪ್ರೋಟೀನ್ ನೋಡಿ, ನೇರಳೆ ಕಲರ್ ಇದೆ ತಾನೆ? ನೇರಳೆ ಕಲರ್ ಕಾಣಿಸ್ತಿದೆ. ಹಾಲಿನಲ್ಲಿ ಏನಿದೆ ಅಂತ? ಪ್ರೋಟೀನ್ ಇದೆ ಅಂತ. ಗೊತ್ತಾಯ್ತಾ? ಇದು ಪ್ರೋಟೀನ್ ಪರೀಕ್ಷೆ. ಪ್ರೋಟೀನ್ ಪರೀಕ್ಷೆ ಮಾಡ್ಬೇಕಾದ್ರೆ ಕಾಪರ್ ಸಲ್ಫೇಟ್ ಆಮೇಲೆ ಇನ್ನೊಂದು ಯಾವ್ದು ಯೂಸ್ ಮಾಡಿದ್ದು? ಕಾಸ್ಟಿಕ್ ಸೋಡಾ ದ್ರಾವಣವನ್ನ ಹಾಕಿದಾಗ ಯಾವ್ದಕ್ಕೆ? ಹಾಲಿಗೆ ಯಾವ ಕಲರ್ ಬರುತ್ತೆ? ನೇರಳೆ ಬಣ್ಣ. ಯಾವುದೇ ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ನಿಮ್ಗೆ ನೇರಳೆ ಬಣ್ಣ ಸಿಗುತ್ತೆ. ಯಾವ್ದು ಇನ್ನು ಬೇರೆ ಯಾವ್ದು ಮುಂಚೆ ಮಾಡಿದ ಯಾವ್ದು? ಪಿಷ್ಟ ತಾನೆ? ನೀಲಿ ಬಣ್ಣ ತಿರುಗುತ್ತೆ ತಾನೆ? ಅನ್ನಕ್ಕೆ ಹಾಕಿದ ತಾನೆ? ಯಾವ ದ್ರಾವಣ ಹಾಕಿದ ಅನ್ನಕ್ಕೆ? ಯಾವ್ದದು? ಟಿಂಚರ್ ತಂದು ಹಾಕಿದ್ದು ಅಯೋಡಿನ್ ದ್ರಾವಣ. ಅದು ಯಾವ್ದು? ಓಕೆ.